ಏನಂತಂದ್ರೆ ಸೆಲ್ಫ್ ಮೇಕಪ್ ಹೆಂಗೆ ಅಪ್ಲೈ ಮಾಡ್ಕೊಂಡಿಲ್ಲ ಮುಖಕ್ಕೆ. ಜಸ್ಟ್ ಲಿಪ್ ಬಾಮ್ ಹಾಕೊ ರಿಕೋಡ್ ಪ್ರೈಮರ್ ಯೂಸ್ ಮಾಡಿ ಅಫೋರ್ಡಬಲ್ ಪ್ರೈಸ್ ಇರ್ತೈತಿ. ವಿತ್ ಬ್ರಷು ಬರ್ತೈತಿ. ಅದ್ರ ಜೊತೆನೆ ನೀನು ಸೈಡಿಗೆ ಇಟ್ಕೋಬೇಕು. ಲೈನರ್ ಮಸ್ಕರ ಅಪ್ಲೈ ಕೆ ಬ್ಯೂಟಿದಾಗ ನ್ಯೂಡ್ ಇಂಟೆನ್ಸ್ 570 ಅಂತ ಐತಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲ್ ಲುಕ್ ಸ್ವಲ್ಪ ಸ್ಟೈಲ್ ಮಾಡಿ ಇದಿಷ್ಟು ಹೇರ್ ತೊಗೊಂಡು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾ ಏನು ಹೇಳಕ್ಕೆ ಬಂದೀನಿ ಅಂತಂದ್ರೆ ಸೆಲ್ಫ್ ಮೇಕಪ್ ಹೆಂಗೆ ಮಾಡ್ಕೋಬೇಕು, ನಾವೇ ಹೆಂಗೆ ಮಾಡ್ಕೋಬೇಕು ಅಂಥೇಳಿ ಹೇಳಕ್ಕೆ ಬಂದೀನಿ. ಇವಾಗ ಜಸ್ಟ್ ನಾ ಫೇಸ್ ವಾಶ್ ಮಾಡ್ಕೊಂಬಂದೀನಿ. ಏನೂ ಹಚ್ಕೊಂಡಿಲ್ಲ, ಏನೂ ಅಪ್ಲೈ ಮಾಡ್ಕೊಂಡಿಲ್ಲ ಮುಖಕ್ಕೆ. ಜಸ್ಟ್ ಲಿಪ್ ಬಾಮ್ ಹಾಕ್ಕೊಂಡಿನಿ ಅಷ್ಟೇ. ಅದು ವಿಶ್ ಕೇರ್ ಲಿಪ್ ಬಾಮ್ ಹಾಕ್ಕೊಂಡಿನಿ ಅಷ್ಟೇ. ಇದ್ರ ಬಿಟ್ಟರೆ ಬೇರೆದೇನೂ ಇಲ್ಲ. ಇದ್ರಾಗ ನಾನು ಫಸ್ಟ್ ಯೂಸ್ ಮಾಡೋದು ಬಂದು ಸೆಟಾಫಿಲ್ ಮಾಯ್ಶ್ಚರೈಸರ್. ಇದು ಡ್ರೈ ಟು ನಾರ್ಮಲ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಅದ. ನಿಮ್ಮ ಸ್ಕಿನ್ ಟೈಪ್ಸ್ ನೋಡಿಕೊಂಡು ಯಾವ್ದು ಹಾಕೋಬೇಕು ಹಾಕೋರಿ. ಇವಾಗ ನಾನು ಫಸ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತೀನಿ. ಡೈರೆಕ್ಟ್ ಫೌಂಡೇಶನ್ ಯಾವತ್ತೂ ಹಾಕಬಾರ್ದು. ಫಸ್ಟ್ ಮಾಯ್ಶ್ಚರೈಸರ್ ಹಾಕಿನೇ ಆಮೇಲೆ ಪ್ರೈಮರ್ ಹಾಕಿ ಆಮೇಲೆ ಫೌಂಡೇಶನ್ ಹಾಕಬೇಕು. ಕೆಲವೊಬ್ಬರು ತೀರಾ ಡ್ರೈ ಇರೋರು, ಇಲ್ಲ ಮೇಕಪ್ ಸ್ವಲ್ಪ ಗ್ಲಾಸಿ ಲಾಂಗ್ ಲಾಸ್ಟಿಂಗ್ ಇರಬೇಕು ಅನ್ನೋರು ಟೋನರ್ ಯೂಸ್ ಮಾಡಿರಿ. ನನ್ನ ಕಡೆ ಇರೋದು ಫಿಕ್ಸಿ ಟೋನರ್ ಐತಿ. ನೀವು ಬೇರೆದು ಯಾವ್ದಾರು ಅಫೋರ್ಡೆಬಲ್ ಇರೋದು ತೊಗೋರಿ. ಇದ್ರೊಳಗೆ ಖಾದಿ ಅವ್ರದ್ದು ಬರ್ತೈತಿ, ಅದು ಬೆಸ್ಟ್ ಇರ್ತೈತಿ. ನಿಮ್ಗೆ ಡೈಲಿ ಯೂಸಿಗೂ ಚಲೋ ಅದು. ಬಯೋಟಿಕ್ದು ಬರ್ತೈತಿ, ಅದು ಚಲೋ ಅದ, ಯೂಸ್ ಮಾಡಿರಿ. ಇವಾಗ ನಾನು ಸೆಟಾಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ. ಈಗ ನೆಕ್ಸ್ಟ್ ನಾನು ಪ್ರೈಮರ್ ಯೂಸ್ ಮಾಡ್ತೀನಿ. ಇವಾಗ ನಾನು ರಿಕೋಡ್ ಪ್ರೈಮರ್ ಯೂಸ್ ಮಾಡತ್ತೀನಿ. ನೀವು ರಿಕೋಡ್ ಇರಲಿಲ್ಲ ಅಂತಂದ್ರೂ ಬೇರೆ ಬ್ರ್ಯಾಂಡ್ಸ್ ಎಲ್ಲ ತೊಗೋರಿ. ಇದು ಸ್ವಲ್ಪ ಕಾಸ್ಟ್ಲಿ ಹೋಗ್ತದೆ. ಇರಲಿ ಅಂತಂದ್ರೆ ರಿಕೋಡೇ ತೊಗೋರಿ. ಇಲ್ಲಾಂದ್ರೆ ಈ ಫೇಸಸ್ ಕನ್ನಡದೆಲ್ಲ ಅಫೋರ್ಡೆಬಲ್ ರೇಟ್. ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗ್ತದೆ ಅದು ತೊಗೋರಿ. ಇವಾಗ ಸದ್ಯಕ್ಕೆ ನಾನು ರಿಕೋಡ್ ತೊಗೊಳತ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಓಪನ್ ಪೋರ್ಸ್ ಜಾಸ್ತಿ ಅದ. ಪಿಂಪಲ್ ಆಗಿ ಓಪನ್ ಪೋರ್ಸ್ ಜಾಸ್ತಿ ಇರ್ತಾವಲ್ಲ, ಅವರು ಇದು ತೊಗೊಳೋದು ಬೆಸ್ಟ್. ಪ್ರೈಮರ್ ಹಾಕೋದ್ರಿಂದ ಓಪನ್ ಪೋರ್ಸ್ ಕಡಿಮೆ ಆಗ್ತದೆ. ಪ್ರೈಮರ್ ಮಾಯ್ಶ್ಚರೈಸರ್ ಇವೆಲ್ಲ ಜಸ್ಟ್ ಬೆರಳುಗಳಿಂದ ಅಷ್ಟೇ ಹಚ್ಕೋರಿ. 1-2 ಬೆರಳಲ್ಲಿ ಹಚ್ಕೊಳ್ಳೋದು ತೀರಾ ಬೆಟ್ರ. ಎಲ್ಲ ಕೈಯಿಂದ ನೀವು ಹಚ್ಕೊಳಕತ್ರಿ ಅಂದರೆ ಎಲ್ಲ ಪ್ರೈಮರ್ ಎಲ್ಲ ಕೈಗೆ ಅಂಟ್ಕೊಂಡು ಬಿಡ್ತೈತೆ, ಮುಖಕ್ಕೆ ಅಪ್ಲೈ ಆಗಲ್ಲ. ಜಸ್ಟ್ 2 ಬೆರಳಲ್ಲಿ ಹಚ್ಕೊಂಡ್ರೆ ತೀರಾ ಬೆಟರ್. ಇದಾದ್ಮೇಲೆ ನಾನು ಏನು ಮಾಡ್ತೀನಿ, ನನ್ನ ಸ್ಕಿನ್ನಿಗೆ ಸೂಟ್ ಆಗುವಂಗೆ ನಾನು ಫಾರೆವರ್ 52 ಫೌಂಡೇಶನ್ ತೊಗೊಳಕತ್ತೀನಿ. 1-2 ಡ್ರಾಪ್ ಅಷ್ಟೇ ತೊಗೋತೀನಿ. ನೀವು ಇದ್ರೊಳಗಿಂದ ಫೇಸಸ್ ಕನ್ನಡದು ತೊಗೊಂಡ್ರು ನಡೀತೈತಿ. ಇವಾಗ ನಾನು ಬೇಸಿಕ್ ಅಷ್ಟೇ ಯೂಸ್ ಮಾಡತ್ತೀನಿ. ಯಾಕಂತಂದ್ರೆ ಕೆಲವೊಬ್ರಿಗೆ ಗೊತ್ತಾಗಂಗಿಲ್ಲ ಫಸ್ಟ್ ಯಾವ ಕ್ರೀಮ್ ಅಪ್ಲೈ ಮಾಡಬೇಕು, ಯಾವ ಕ್ರೀಮ್ ಆದ್ಮೇಲೆ ಏನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅದ್ರ ಸಂಬಂಧ ಜಸ್ಟ್ ಬೇಸಿಕ್ ಮೇಕಪ್ ತೋರ್ಸಕತ್ತೀನಿ ಅಷ್ಟೇ. ನಿಮಗೆ ಸೆಲ್ಫ್ ಮೇಕಪ್ ಎಲ್ಲೋ ಪಾರ್ಟಿ ಫಂಕ್ಷನಿಗೆ ಹೋಗ್ಬೇಕಾದ್ರೆ ಮಾಡ್ಕೊಳ್ಳೋ ಮೇಕಪ್ ಅಷ್ಟೇ ತೋರ್ಸಾಕ್ತೀನಿ. ನೆಕ್ ಏರಿಯಾದು ಎಲ್ಲ ಕಡೆ ಹಚ್ಕೋಬೇಕು ಫೌಂಡೇಶನ್. ಇಲ್ಲಿಗೆ ಮುಖ ಬೆಳ್ಳಗ, ನೆಕ್ ಸ್ವಲ್ಪ ಕಪ್ಪ ಡೌನ್ ಅನ್ನಿಸ್ತಿರ್ತೈತಿ. ಎಲ್ಲ ಕಡೆ ಈವನ್ ಆಗಿ ಅಪ್ಲೈ ಮಾಡ್ಕೋಬೇಕು. ಲೂಸ್ ಪೌಡ್ರ್ ಆದರೂ ಯೂಸ್ ಮಾಡಿರಿ, ಇಲ್ಲ ಕಾಂಪ್ಯಾಕ್ಟ್ ಆದರೂ ಯೂಸ್ ಮಾಡಿರಿ. ನಾನಿಲ್ಲಿ ಮ್ಯಾಕ್ ಕಾಂಪ್ಯಾಕ್ಟ್ ಯೂಸ್ ಮಾಡತ್ತೀನಿ. ಮ್ಯಾಕ್ ಕಾಂಪ್ಯಾಕ್ಟ್ ನಿಮಗೆ ತೊಗೊಳೋದಾಗಲಿಲ್ಲ ಅಂದ್ರೆ ಫಾರೆವರ್ 52 ತೊಗೋರಿ. ಅದು ಅಫೋರ್ಡೆಬಲ್ ರೇಟ್ ಐತಿ. ಇದು ಅರೌಂಡ್ 3000 ತನಕ ಇರ್ಬೋದು. ಇದೇನು ಎಲ್ಲರೂ ನೀಡೇನಿಲ್ಲ, ಎಲ್ಲರೂ ತೊಗೋಬೇಕಂತೇನು ನೀಡಿಲ್ಲ. ಫಾರೆವರ್ 52 ತೊಗೋರಿ. ಲೂಸ್ ಪೌಡ್ರು ಬೇಕನ್ನೋರು ಫಾರೆವರ್ 52 ಲೂಸ್ ಪೌಡ್ರೇ ತೊಗೋರಿ. ಬನಾನಾ ಪೌಡ್ರ್ ತೊಗೋರಿ. ಅದು ಎಲ್ಲ ಸ್ಕಿನ್ ಶೇಡಿಗೂ ಸೂಟ್ ಆಗ್ತೈತಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಐಬ್ರೋಸ್ ಇನ್ಹ್ಯಾನ್ಸ್ ಮಾಡ್ತೀನಿ. ನೀವು ಐಬ್ರೋ ಇನ್ಹ್ಯಾನ್ಸ್ ನಾ ಇಲ್ಲಿ PSC ಯೂಸ್ ಮಾಡತ್ತೀನಿ. ನೀವು ಇದೇನು ತೊಗೋಬೇಡ್ರಿ. ನೀವು ಸ್ವಿಸ್ ಬ್ಯೂಟಿದು ತೊಗೋರಿ. ಇದು 299 ಏನೋ ಇರ್ತೈತಿ. ಅಫೋರ್ಡೆಬಲ್ ಪ್ರೈಸ್ ಇರ್ತೈತಿ. ವಿತ್ ಬ್ರಷು ಬರ್ತೈತಿ ಅದ್ರ ಜೊತೆನೆ. ನೀವು ಇದನ್ನು ಯೂಸ್ ಮಾಡಿರಿ. ಐಬ್ರೋ ಎನ್ಹ್ಯಾನ್ಸ್ ಮಾಡ್ಕೋಬೇಕಾದ್ರನ್ನ ತೆಳಗಿಂದ ಒಂದು ಲೈನ್ ಇಲ್ಲಿ ಸ್ಟಾರ್ಟಿಂಗಿಂದಾನೆ ಹಾಕ್ಕೊಂಡು ಬಟ್ ಇಲ್ಲಿ ಹಾಕೋಣಂಗೆ ಇಲ್ಲಿ ಮೇಲೆ ಸ್ಟಾರ್ಟಿಂಗಿಂದಾನೆ ಹಾಕೋಬಾರ್ದು. ಒಂದು ಸ್ವಲ್ಪ ಈ ಗ್ಯಾಪ್ ಕೊಟ್ಟು ಇಲ್ಲಿಂದಾನೆ ಲೈನ್ ಫಿಲ್ ಮಾಡ್ಕೋಬೇಕು.
ಎಷ್ಟೇ ನಿಮ್ಮ ಐಬ್ರೋಸ್ ದಪ್ಪ ಬ್ಲ್ಯಾಕ್ ಆಗಿ ಅದಾವಂತಂದ್ರೂ ಸ್ವಲ್ಪರೇ ನೀವು ಐಬ್ರೋ ಎನ್ಹ್ಯಾನ್ಸ್ ಮಾಡಿದ್ರೇ ಲುಕ್ ಚಲೋ ಅನಿಸ್ತೈತಿ. ಭಾಳ ದಿನ ಆಗಿತ್ತು ನಾನು ಈ ವಿಡಿಯೋ ಮಾಡಿ ಹಾಕ್ಬೇಕಂತ ಹೇಳಿ, ನನ್ನ ಕಡೆ ಆಗಿರಲಿಲ್ಲ. ಇವತ್ತೊಂಚೂರು ಟೈಮ್ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡತ್ತೀನಿ. ನೆಕ್ಸ್ಟ್ ನಾ ಈಗೇನು ಮಾಡ್ತೀನಿ, ಸ್ವಲ್ಪ ಐ ಶ್ಯಾಡೋಸ್ ಮಾಡ್ಕೊತೀನಿ. ಇವಾಗ ನಾ ಐ ಶ್ಯಾಡೋ ಮೇಕಪ್ ಮಾಡ್ಕೊಳತ್ತೀನಿ. ಈಗ ಐಲೈನರ್ ಎಲ್ಲ ಹಾಕೊಳ್ಳೋದು ಸ್ವಲ್ಪ ಟ್ರೆಂಡ್ ಹೋಗೈತಿ. ಬ್ರೌನ್ ಶೇಡ್ ಸ್ವಲ್ಪ ಐ ಶ್ಯಾಡೋ ಮಾಡಿಕೊಂಡು ಜಸ್ಟ್ ಮಸ್ಕರ ಹಚ್ಕೊಂಡು ಕಾಜಲ್ ಹಚ್ಕೊಂಡ್ರೆ ಮುಗಿದ್ಬಿಡ್ತು. ಕೆಲವೊಬ್ರಿಗೆ ಬೇಕಾಗ್ತದೆ ಐಲೈನರೇ ಭಾಳ ಲೈಟ್ ಆಗ್ತದೆ. ಅವ್ರಿಗೆ ಐಲೈನರ್ ಹೆಂಗೆ ಹಾಕೋಬೇಕು ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್. ಇವಾಗ ನಾನು ಬ್ರೌನ್ ಶೇಡ್ದು ಶ್ಯಾಡೋ ಹಾಕೋತೀನಿ. ನೀವು ಐ ಶ್ಯಾಡೋ ಪ್ಯಾಲೆಟ್ನು ಯಾವ್ದು ಬೇಕಾದರೂ ತೊಗೋರಿ, ಪರ್ಟಿಕ್ಯುಲರಾಗಿ ಇದೇ ತೊಗೋಬೇಕು ಅಂತೇನಿಲ್ಲ. ಇವಾಗ ನಾನು ನಿಮಗೋಸ್ಕರ ಐಲೈನರ್ ಹಾಕೋ ತೋರಿಸ್ತೀನಿ. ನಾನು ಹಾಕ್ಕೊಳಂಗಿಲ್ಲ ಜಾಸ್ತಿ. ಐಲೈನರ್ ಹಾಕೋಬೇಕಾದ್ರೆ ಹಿಂಗೆ ಅಡ್ಡ ಹಿಡಿದ್ರೆ ಹಾಕ್ಕೊಳ್ಳೋದು ಐಲೈನರ್. ನೀವೇನು ಮಾಡಬೇಕು, ಕೈನ ಸೈಡಿಗೆ ಇಟ್ಕೋಬೇಕು. ಲೈನರ್ ಹಿಂಗೆ ಸೈಡಿಗೆ ಇರಬೇಕು. ಹಿಂಗೆ ಎದುರಿಗೆ ಇತ್ತಂದರೆ ಹಾಕ್ಕೊಳಕ್ಕಾಗಂಗಿಲ್ಲ. ಕೈನ ಸೈಡಿಗೆ ಇಟ್ಕೊಂಡು ಸ್ವಲ್ಪ ಡೌನ್ ನೋಡ್ಕೋಬೇಕು, ಅಂದ್ರೆ ಮುಖ ಮ್ಯಾಲೆ ಮಾಡಬೇಕು. ಅಂದ್ರೆ ಈ ಲೈನ್ ಕರೆಕ್ಟಾಗೆ ಕಾಣಿಸ್ತೈತಿ. ಐಲ್ಯಾಶ್ ಏನಿರ್ತಾವಲ್ಲ, ಇವು ಕಣ್ಣಿನ ರೆಪ್ಪೆ ಏನಿರ್ತೈತಲ್ಲ, ಅದಕ್ಕೆ ಅಂಟ್ಕೊಂಡೆ ಒಂದು ಲೈನ್ ಹಾಕಬೇಕು. ಅಲ್ಲಿ ಗ್ಯಾಪ್ ಮಾಡಬಾರ್ದು. ಗ್ಯಾಪ್ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ. ಐಲ್ಯಾಶ್ ಮೇಲೆ ಒಂದು ಸ್ಮಾಲಾಗೆ ಲೈನ್ ಹಾಕೊಂಡ್ಬಿಡ್ಬೇಕು. ಈ ಥರ ಅಲ್ಲಿ ಐಲ್ಯಾಶಿಗೆ ಮತ್ತು ನೀವು ಐಲೈನರ್ ಹಾಕ್ಕೊಂಡಿದ್ದು ಅಲ್ಲಿ ನಡು ಗ್ಯಾಪ್ ಉಳಿದ್ರೆ ಅದು ವೈಟ್ಗೆ ಕಾಣಿಸ್ತೈತಿ. ಅಷ್ಟು ಸರಿಯಾಗಿ ಅನ್ಸಂಗಿಲ್ಲ. ಈಗ ನೀವೇ ನೋಡ್ಬೋದು ಎರಡಕ್ಕೆ ಡಿಫ್ರೆನ್ಸ್. ಲುಕ್ ವೈಸ್ ಚಲೋ ಇರ್ತೈತಿ, ಹಾಕೋರಿ. ಈ ಸೈಡ್ನು ಹಾಕೋಬೇಕಾದ್ರೆ ಏನು, ಕೈ ಹಿಂಗೆ ಸೈಡಿಗೆ ತೊಗೋರಿ. ಹಿಂಗೆ ಹಾಕೊಳಕ್ಕೆ ಹೋದ್ರೆ ನಿಮಗೆ ಬರಂಗಿಲ್ಲ. ಈ ಕೈ ಸೈಡಿಗೆ ತೊಗೋಬೇಕು. ಐಲೈನರ್ದೇನು ಬ್ರಷ್ ಇರ್ತೈತಲ್ಲ, ಅದು ಹಿಂಗೆ ಸೈಡಿಗೆ ಬರಬೇಕು. ಜಸ್ಟ್ ಈಸಿಲಿ ಒಂದು ಹಿಂಗೆ ಲೈನ್ ಹಾಕೊಂಡ್ರೆ ಮುಗೀತು. ಐಲೈನರು ನೀವು ಪರ್ಟಿಕ್ಯುಲರ್ ಇದೇ ಬ್ರ್ಯಾಂಡ್ ಅಂತ ಹೇಳಿ ಇಲ್ಲ, ಲ್ಯಾಕ್ಮಿ ಒಳಗೆ ಇಲ್ಲೆಲ್ಲ ಸಿಗ್ತಾವಲ್ಲ, ಯೂಸ್ ಮಾಡಿದ್ರೆ ನಡಿತೈತಿ. ಇಲ್ಲ ಬ್ರ್ಯಾಂಡೇ ಬೇಕು ಅಂದರೆ ಇದು ಮೆಬ್ಲಿನವ್ರದ್ದು ಐತಿ, ಮೆಬ್ಲಿಂದು ಚಲೋ ಅದ. ಇದು ತೊಗೋತಿದ್ರು ತೊಗೋರಿ. ನೆಕ್ಸ್ಟ್ ನಾ ಈಗ ಮಸ್ಕರ ಅಪ್ಲೈ ಮಾಡ್ತೀನಿ. ಇದು ಮೆಬ್ಲಿಂದೆ. ಕೆ ಬ್ಯೂಟಿ ಕಾಜಲ್. ಇವಾಗ ಮಸ್ಕರ ಆದ್ಮೇಲೆ ನಾ ಯೂಸ್ ಮಾಡತ್ತೀನಿ ಕಾಜಲ್. ಕಾಜಲ್ ಇದು ಕೆ ಬ್ಯೂಟಿದದ, ತೊಗೋಬೋದು. ಕೆ ಬ್ಯೂಟಿದು ತೊಗೋಬೋದು. ಆಮೇಲೆ ಫಾರೆವರ್ 52ದು ಸಿಗ್ತೈತಿ ಕಾಜಲ್, ಅದನ್ನು ಮಸ್ತ್ ಐತಿ, ಅದು ತೊಗೋಬೋದು. ಮೆಬಿಲಿಂದು ತೊಗೋಬೋದು. ಎವ್ರಿ ಡೇ ನಾ ಐಲೈನರೇ ಯೂಸ್ ಮಾಡೋಂಗಿಲ್ಲ, ಕಾಜಲ್ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಲಿಪ್ ಲೈನರ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕೋತೀನಿ. ಇಲ್ಲ ಡೈರೆಕ್ಟ್ ಲಿಪ್ಸ್ಟಿಕ್ ಹಾಕೋತೀನಿ. ಇದು ಬ್ರೌನ್ ಶೇಡ್, ನನ್ನ ಫೇವ್ರೆಟ್ ಕಲರ್ ಇದು. ಇದು ಬಂದು ಲೋರಿಯಲ್ದು ಐತಿ. ನಿಮಗೆ ಯಾವುದು ಬ್ರ್ಯಾಂಡ್ ಚಲೋ ಅನಿಸ್ತದ, ಲಿಪ್ಸ್ಟಿಕ್ ಅಂತೂ ಹೇಳಂಗೆ ಇಲ್ಲ, ಈಗ ಎಲ್ಲರೂ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತೀರಿ. ಫೇಸಸ್ ಕನ್ನಡದೊಳಗೂ ತೊಗೋರಿ. ಆಮೇಲೆ ನಿಮ್ಗೆ ಯಾವುದು ಬ್ರ್ಯಾಂಡ್ ಇಷ್ಟ ಆಗ್ತದೆ ತೊಗೋರಿ. ಈ ಶೇಡ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಇದು ಲೋರಿಯಲ್ದು ಐತಿ. ಶೇಡ್ ಬಂದು ನ್ಯೂಡ್ ಇಂಟೆನ್ಸ್ 570 ಅಂತ ಐತಿ. ಇದು ಯೂಸ್ ಮಾಡ್ತಿದ್ರೆ ಮಾಡ್ರಿ. ನಾ ರೆಗ್ಯುಲರಾಗಿ ಯೂಸ್ ಮಾಡೋದಿದೆ. ಲಿಪ್ಸ್ಟಿಕ್ ಕೆಲವೊಬ್ರಿಗೆ ಶೇಪ್ ತೊಗೊಳಕ್ಕೆ ಬರೋಂಗಿಲ್ಲ. ಅವ್ರೇನದ ಬ್ರೌನ್ ಕಲರ್ದು ಲಿಪ್ ಲೈನರ್ ಮೊದಲು ಹಾಕ್ಕೊಂಡು ಅದ್ರ ಮೇಲೆ ಲಿಪ್ಸ್ಟಿಕ್ ಹಾಕೋರಿ, ಅಂದರೆ ನೀಟಾಗಿ ಶೇಪ್ ಬರ್ತೈತಿ. ಇದ್ರ ಮೇಲೆ ನಾನು ಸ್ವಲ್ಪ ಗ್ಲಾಸ್ ಯೂಸ್ ಮಾಡ್ತೀನಿ, ಲಿಪ್ ಗ್ಲಾಸ್. ಈಗ ಟ್ರೆಂಡ್ ಅದಲ್ಲ ಗ್ಲಾಸಿ ಲಿಪ್, ಅದಕ್ಕೆ ಗ್ಲಾಸ್ ಲಿಪ್ ಯೂಸ್ ಮಾಡ್ತೀನಿ. ಇದನ್ನು ಮೆಬ್ಲಿನ್ದವ್ರದ್ದೆ.
ಇಷ್ಟಾದ್ರೆ ಸಿಂಪಲ್ ಮೇಕೋವರ್ ಮುಗೀತು. ನಿಮಗೆ ಬೇಕಾದ್ರೆ ಬಿಂದಿ ನಿಮ್ಮ ಸ್ಯಾರಿ ಕಲರ್ ಡ್ರೆಸ್ ಕಲರ್ ಯಾವುದದ ನೋಡಿಕೊಂಡು ಬಿಂದಿ ಹಚ್ಕೊಂಡ್ಬಿಡ್ರಿ. ನಾನು ಇದೇ ಐಲೈನರ್ಲೇ ಒಂದು ಡಾಟ್ ಇಟ್ಕೊಂಡ್ಬಿಡ್ತೇನೆ. ಇವಾಗ ಮೇಕಪ್ ಎಲ್ಲ ಆಯಿತು. ಇನ್ನು ಹೇರ್ ಸೆಟ್ ಒಂದು ಮಾಡ್ಕೋಬೇಕಲ್ಲ, ಹೇರ್ ಸೆಟ್ ಒಂದು ತೋರಿಸ್ತೀನಿ. ನಂದು ಇರೋದು ಕಟ್ಟ ಫೆದರ್ ಕಟ್ಟಿಗೆ ಇಲ್ಲ ಸ್ವಲ್ಪ ಸ್ಟಕ್ ಕಟ್ ಲೇಯರ್ ಕಟ್ಟಿದ್ದವ್ರಿಗೆ ಇದು ಸೂಟ್ ಆಗ್ತದ. ನಾ ಸೆಟ್ಟಿಂಗ್ ಮಾಡಿ ತೋರಿಸೋದು ನೋಡ್ಕೊರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಭಾಳ ಯೂಸ್ಫುಲ್ ಅದ. ಈ ಸದ್ ಹೇರ್ ಸೆಟ್ ಮಾಡತ್ತೀನಲ್ಲ, ಇದುವರೆ ಭಾಳ ಇಂಪಾರ್ಟೆಂಟ್ ಐತಿ. ನೀವು ಒಂದು 4-5 ಸಲ ಪ್ರಾಕ್ಟೀಸ್ ಮಾಡಿದ್ರಾಯ್ತು, ಈಸಿಲಿ ನಿಮಗೆ ಬಂದುಬಿಡ್ತೈತಿ. ಆಮೇಲೆ ನೀವೆಲ್ಲೂ ಈಗ ಪಾರ್ಲರ್ಗೆ ಸಲೂನ್ಗೆ ಹೋಗಿ ಸೆಟ್ ಮಾಡ್ಕೋಬೇಕಂದ್ರೆ ಅರ್ಜೆಂಟ್ನಾಗ ಆಗಂಗಿಲ್ಲ. ಸ್ಟ್ರೇಟ್ನರ್ ಅಂತೂ ಎಲ್ಲರ ಕಡೆ ಇದ್ದೇ ಇರ್ತೈತಿ. ನಾ ಯೂಸ್ ಮಾಡತ್ತಿದ್ದು ಐಕಾನಿಕ್ ಸ್ಟ್ರೇಟ್ನರ್. ನೀವು ಫಿಲಿಪ್ಸ್ ಅದು ತೊಗೊಂಡ್ರೆ ನಡಿತೈತಿ. ಇಷ್ಟು ಹೆವಿದ ನಿಮಗೆ ಪರ್ಸ್ನಲ್ ಯೂಸಿಗೆ ಏನು ಬೇಕಾಗಲ್ಲ ಅನ್ನಿಸ್ತೈತಿ. ಐಕಾನಿಕ್ ಒಳಗೆ ಇನ್ನೊಂದು ಬರ್ತೈತಿ 3.5 ಒಳಗೆಲ್ಲ ಬರ್ತಿರ್ಬೋದು, ಅದು ಬೇಕಾದ್ರೆ ಅದು ತೊಗೋರಿ. ಇಲ್ಲ ಫಿಲಿಪ್ಸ್ ತೊಗೋತಿದ್ರೆ ತೊಗೋರಿ. ಅದು 2000-2500 ಒಳಗಡೆ ಬಂದುಬಿಡ್ತೈತಿ, ನೋಡ್ಕೊಂಡು ತೊಗೋರಿ. ಈ ಕಟ್ಟಿಗೆ ಏನು ಮಾಡ್ತೀನಿ ನಾನು, ಡೈರೆಕ್ಟ್ ಇಲ್ಲಿ ಫ್ರಂಟ್ ಟು ಬ್ಯಾಕ್ ಸೆಕ್ಷನ್ ತೊಗೋತೀನಿ. ಬೇತ್ಲ ತೊಗೊಂಡು 2 ಕಡೆ ಡಿವೈಡ್ ಮಾಡಿಕೊಂಡು ಟ್ಯಾಂಗಲ್ ರಿಮೂವ್ ಮಾಡ್ಕೋತೀನಿ. ನೀಟಾಗಿ ಎಲ್ಲ ತೊಡಕ್ಕೆ ಹೋಯಿತು ಅಂತಂದ್ರೆ ನೆಕ್ಸ್ಟ್ ಏನು ಮಾಡೋದು, ಇದ್ರಾಗೆ ಮತ್ತು ನೀವು ಕೂದಲ ದಟ್ಟಿದ್ದು ಅಂತಂದ್ರೆ ಇದ್ರಾಗೆ ಸೆಕ್ಷನ್ ಮಾಡ್ಕೊರಿ. ಮತ್ತು ಇಯರ್ ಟು ಇಯರ್ ಒಂದೊಂದು ಸೆಕ್ಷನ್ ಮಾಡಿಕೊಂಡು ಇದು ಕ್ಲಿಪ್ ಹಾಕ್ಕೊಂಡು ಬಿಡೋದು. ಸ್ಟ್ರೇಟ್ನರ್ಲೆ ಜಸ್ಟ್ ಹಿಂಗೆ ಇಡೋದು. ತೆಳಗೆ ಬರ್ತಾ 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 ಹಾಗೆ ಒಂದ್ಸಲ ಟರ್ನ್ ಮಾಡ್ಕೊಂಡ್ಬಿಡೋದು. ಔಟ್ಸೈಡ್ ಸೆಟ್ಟಿಂಗ್ ಆಗ್ತದಿದು. ನೀವು ಇದಕ್ಕೆ ಬೇಕಾದ್ರೆ ಹೇರ್ ಪ್ರೊಟೆಕ್ಷನ್ ಸ್ಪ್ರೇನೂ ಯೂಸ್ ಮಾಡ್ಕೋಬೋದು, ಬಿ ಬ್ಲೆಂಡ್ದು. ರೆಗ್ಯುಲರಾಗಿ ನಾನು ಆಫೀಸ್ಗೆ ಹೋಗ್ತೀನಿ, ನಂಗೆ ಸೆಟ್ಟಿಂಗ್ ಬೇಕಾಗ್ತದೆ ಅಂಥೇಳಿ ಅಂದ್ರೆ ರೆಗ್ಯುಲರಾಗಿ ಯೂಸ್ ಮಾಡೋರು ಇದ್ರಿ ಸ್ಟ್ರೇಟ್ನರ್ ಮಷಿನ್ ಅಂತಂದ್ರೆ ನೀವು ಸ್ವಲ್ಪ ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಮತ್ತು ಸೆರಮ ಯೂಸ್ ಮಾಡ್ಕೋಬೋದು. ನಾ ರೆಗ್ಯುಲರಾಗಿ ಯೂಸ್ ಮಾಡೋಂಗಿಲ್ಲ, ಹಿಂಗಾಗಿ ಡೈರೆಕ್ಟಾಗಿ ಯೂಸ್ ಮಾಡತ್ತೀನಿ. ಆಮೇಲೆ ಟೆಂಪ್ರೇಚರು ಕಡಿಮೆ ಇಟ್ಬಿಟ್ಟೇನಿ, ಜಸ್ಟ್ 150 ಅದ. ಹಿಂಗೆ ತೆಳಗೆ ಬಂದು ಜಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡ್ರೆ ಆಯಿತು. ಔಟ್ ಕರ್ಲ್ಸ್ ಆಗ್ಬಿಡ್ತಾವೆ ಇವು. ಆ್ಯಕ್ಚುಲಿ ನನಗೆ ಇಲ್ಲಿ ಕಂಫರ್ಟೇಬಲ್ ಆಗಕತ್ತಿಲ್ಲ, ಮಿರರ್ ಎದುರಿಗೆ ನಿಂತು ನಾನೇ ಫಾಸ್ಟ್ ಮಾಡ್ಕೊಂಡ್ಬಿಟ್ಟು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ 1000 ಆಗಕ್ಕೆ ಬಂದಾರ. ವಿಡಿಯೋ ನೋಡಿ ಹಾಗೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಕತ್ತಿತ್ತು ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಈ ಕಡೆನೂ ಅದೇ ಥರ ಸೇಮ್ ಇಯರ್ ಟು ಇಯರ್ ಸೆಕ್ಷನ್ ಮಾಡಿಕೊಂಡು ಫಸ್ಟ್ ಈ ಹೇರ್ನ ಹಿಂದೆ ಬಂದು ಒಮ್ಮೆ ಫಂಕ್ಷನ್ ಹೋಗ್ಬೇಕಾದ್ರೆ ಇವೆಲ್ಲ ಟ್ರೈ ಮಾಡೋದಕ್ಕಿಂತ 1-2 ಸಲ ನೀವು ಫ್ರೀ ಟೈಮ್ ಇದ್ದಾಗ ಮನ್ಯಾಗ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡ್ರಿ, ಅಂದರೆ ಸೆಟ್ಟಿಂಗ್ ನೀಟಾಗೆ ಬರ್ತೈತಿ. ಹೇರ್ ಸೆಟ್ ಕುಂದ್ರದ್ದು ಒಮ್ಮೆಗೆ ಗೊತ್ತಾಗಂಗಿಲ್ಲ. ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ಈಸಿಲಿ ಮಾಡ್ಕೊಂಡ್ಬಿಡ್ತೀನಿ. ಈ ಕ್ಯಾಮ್ರಾದ ಎದುರಿಗೆ ತೋರಿಸ್ಬೇಕಾದ್ರೆ ಲೇಟ್ ಆಗೈತಿ, ಜಸ್ಟ್ 2 ಮಿನಿಟ್ಸ್ನಾಗ ನಾನು ಫುಲ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಹೇರ್. ಬಟ್ ನಿಮಗೆ ಪ್ರಾಕ್ಟೀಸ್ ಇರಲ್ಲಲ್ಲ, ಸ್ವಲ್ಪ ಕಿವಿಗೆ ಹಚ್ಕೊಳ್ಳಿ, ಇಲ್ಲ ಈ ಮುಖಕ್ಕೆ ಹಚ್ಕೊಳ್ಳಿ. ಆಮೇಲೆ ಈ ಮಷಿನ್ ಈ ಥರ ಇದು ಮಾಡಬೇಕಾದ್ರೆ ಹಿಂಗೆ ಬೇರೆಲ್ಲಿ ಹಿಡಿಯೋದಾಗಲಿ ಆಗ್ತಿರ್ತಾವೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಸಂಬಂಧ 1-2-3 ಸಲ ನೀವು ಮನ್ಯಾಗ ಟ್ರೈ ಮಾಡ್ಕೊರಿ. ಅದಾದಮೇಲೆ ಫಂಕ್ಷನಿಗೆ ನಿಮ್ಗೆ ಈಸಿ ಹೋಗ್ತೈತಿ. ಫೈನಲ್ ಲುಕ್ ನಂದು ಇದಾಗಿರ್ತೈತಿ. ಸೆಟ್ಟಿಂಗ್ ನೀವು ಐಫೋನಿನೂ ಹಾಕೋಬೋದು, ಫ್ರೀ ಹೇರು ಬಿಟ್ಕೋಬೋದು. ಸ್ವಲ್ಪ ಸ್ಟೈಲ್ ಮಾಡಿ ಇದಿಷ್ಟು ಹೇರ್ ತೊಗೊಂಡು ಇಲ್ಲಿ ಕ್ಲಿಪ್ ಹಾಕ್ಕೊಂಡು ಬಿಡ್ಬೋದು, ಇಲ್ಲ ಒಂದು ಸೈಡ್ ಫುಲ್ ಕ್ಲಿಪ್ ಹಾಕಿ ಈ ಸೈಡ್ ಫುಲ್ ಬಿಡ್ಬೋದು. ನಿಮಗೆ ಹೆಂಗೆ ಕಂಫರ್ಟೇಬಲ್ ಇರ್ತೀರಿ ಹಂಗೆ ಸ್ಟೈಲ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾ ಫ್ರೀ ಓಪನ್ ಹೇರ್ ಬಿಡ್ತೀನಿ ಅಂದ್ರೆ ಹಂಗೂ ಬಿಡ್ಬೋದು. ನೋಡ್ಕೊರಿ ನಿಮಗೆ ಹೆಂಗೆ ಕಂಫರ್ಟೇಬಲ್ ಇರ್ತೈತಿ ಹಂಗಂಗೆ ಹೇರ್ ಸ್ಟೈಲ್ ಮಾಡ್ಕೊರಿ. ಆಮೇಲೆ ಕೆಲವೊಂದಿಷ್ಟು ಜನ ಬಾಡಿ ಲೋಷನ್ ಕೇಳಾಕತ್ತಿದ್ರಿ, ವಿಂಟರ್ಗೆ ಯಾವುದು ಬಾಡಿ ಲೋಷನ್, ವಿಶ್ ಕೇರ್ ಬಾಡಿ ಲೋಷನ್ ತೊಗೊರಿ, ಅದು ಬೆಸ್ಟ್ ಐತಿ. ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಹಾಗೆ ನೋಡಕ್ಕೆ ಹೋಗ್ಬೇಡ್ರಿ. ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಬಾಯ್.